Even today, my friends, ಸ್ನೇಹಿತರೆ, ಈ ದಿನ God has called you to perform His mighty miracles. ದೇವರ ಮಹತ್ ಕಾರ್ಯಗಳನ್ನು ಮಾಡುವುದಕ್ಕಾಗಿ ದೇವರು ನಿಮ್ಮನ್ನು ಕರೆದಿದ್ದಾರೆ. So don't look with doubt. ಸಂದೇಹದಿಂದ ನೋಡಬೇಡಿ. Is it me? ಇದು ನಾನೇ ಆಗಿದ್ದೇನಾ? Is God going to perform mighty miracles through me? ದೇವರು ನನ್ನ ಮೂಲಕ ಬಲವಾದ ಮಹತ್ ಕಾರ್ಯಗಳನ್ನು ಮಾಡುತ್ತಾರೋ? You are not here for fun. ನೀವು ತಮಾಷೆಗೋಸ್ಕರ ಇಲ್ಲಿಲ್ಲ. You are not here to while away time. ನೀವೇನೋ ಕಾಲಕ್ಷೇಪ ಮಾಡುವುದಕ್ಕಾಗಿ ಇಲ್ಲಿಲ್ಲ. It is time for the world to see His mighty wonders and miracles through each one of God's children. ಈಗ ಲೋಕವು ದೇವರ ಪ್ರತಿಯೊಬ್ಬ ಮಕ್ಕಳ ಮುಖಾಂತರ ಜರುಗುವ ಮಹತ್ ಕಾರ್ಯ ಕಾಣುವಂತಹ ಸಮಯವಾಗಿದೆ. Acts 1:8 clearly say, ಅಪೊಸ್ತಲರ ಕೃತ್ಯ 1:8 ಸ್ಪಷ್ಟವಾಗಿ ಹೇಳುತ್ತೆ, you will receive power when the Holy Spirit comes on you. ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲ ಹೊಂದುತ್ತೀರಿ. And you will be my witnesses throughout the world. ಮತ್ತು ಲೋಕದ ಕಟ್ಟ ಕಡೆಯವರೆಗೂ ನೀವು ನನಗೆ ಸಾಕ್ಷಿಗಳಾಗಿರುತ್ತೀರಿ. My witnesses in Jerusalem, ಯೆರೂಸಲೇಮಿನಲ್ಲಿ ಸಾಕ್ಷಿಯಾಗಿರ್ತೀರಿ, Judea, ಯೂದಾಯದಲ್ಲಿ, Samaria, ಸಮಾರ್ಯದಲ್ಲಿ, and all through the ends of the earth. ಮತ್ತು ಲೋಕದ ಕಟ್ಟ ಕಡೆಯವರೆಗೂ ಸಾಕ್ಷಿಯಾಗಿರುತ್ತೀರಿ. And when and how does this gift operate? ಯಾವಾಗ ಮತ್ತು ಯಾವ ರೀತಿಯಾಗಿ ಈ ವರ ಕಾರ್ಯ ಮಾಡುತ್ತೆ? How does it operate in our life? ನಮ್ಮ ಜೀವನದಲ್ಲಿ ಇದು ಹೇಗೆ ಕಾರ್ಯ ಮಾಡುತ್ತೆ? Let's see what happened in Acts 5:15 and 16. ಅಪೊಸ್ತಲರ ಕೃತ್ಯ 5ನೇ ಅಧ್ಯಾಯ ವಚನ 15 ಮತ್ತು 16ರಲ್ಲಿ ಏನ್ ಜರುಗಿತೆಂದು ನೋಡೋಣ ಬನ್ನಿ. People believed in Peter. ಜನರು ಪೇತ್ರನಲ್ಲಿ ನಂಬಿಕೆ ಇಡುತ್ತಾರೆ. People believed in God's power in Peter. ಜನರು ಪೇತ್ರನಲ್ಲಿರುವ ದೇವರ ಬಲದಲ್ಲಿ ನಂಬಿಕೆ ಇಡುತ್ತಾರೆ. And they brought the sick so that as Peter walks by, even at least his shadow would fall upon. ಅದಕ್ಕಾಗಿಯೇ ಜನರು ರೋಗಿಗಳನ್ನು ತಂದು ರಸ್ತೆಯ ಪಕ್ಕದಲ್ಲಿ ಇಡುತ್ತಾರೆ, ಅದರ ನಿಮಿತ್ತ ಪೇತ್ರನ ನೆರಳು ಬೀಳುವುದಕ್ಕಾಗಿ. They believed even the shadow of Peter will bring a miracle upon them. ಪೇತ್ರನ ನೆರಳು ಕೂಡ ಅವರಲ್ಲಿ ಮಹತ್ ಕಾರ್ಯ ಜರುಗಿಸುತ್ತೆ ಎಂದು ಅವರು ನಂಬಿದ್ರು. And as Peter walked, ಮತ್ತು ಪೇತ್ರನು ನಡೆದು ಹೋದಾಗ all the sick ಎಲ್ಲಾ ರೋಗಿಗಳು and all those tormented by evil spirits, ಮತ್ತು ಎಲ್ಲಾ ದುರಾತ್ಮ ಪೀಡಿತರು, they all got delivered and healed. ಅವರೆಲ್ಲರೂ ಬಿಡುಗಡೆ ಹೊಂದಿ ಸ್ವಸ್ಥರಾದರು. Everyone were healed, the Bible says. ಎಲ್ಲರೂ ವಾಸಿಯಾದರೆಂದು ಸತ್ಯವೇದ ಹೇಳುತ್ತೆ. Such great power. ಅದಷ್ಟು ದೊಡ್ಡ ಶಕ್ತಿಯಾಗಿದೆ. Such great power. ಅಷ್ಟು ದೊಡ್ಡ ಶಕ್ತಿಯಾಗಿದೆ. God is willing to fill you with that power. ದೇವರು ನಿಮಗೂ ಕೂಡ ಆ ಶಕ್ತಿಯಿಂದ ತುಂಬಿಸಲು ಬಯಸುತ್ತಾರೆ. He had called that fisherman Peter ದೇವರು ಬೆಸ್ತರನಾಗಿರುವ ಪೇತ್ರನಿಗೆ ಕರೆಯುತ್ತಾರೆ and said, follow me, ಮತ್ತು Peter. ನನ್ನನ್ನು ಹಿಂಬಾಲಿಸು ಪೇತ್ರನೇ ಅನ್ನುತ್ತಾರೆ. Believe in me, Peter. ನನ್ನಲ್ಲಿ ನಂಬಿಕೆಡು ಪೇತ್ರನೇ ಅನ್ನುತ್ತಾರೆ. Receive my Holy Spirit, Peter, ಪೇತ್ರನೇ ನನ್ನ ಪವಿತ್ರಾತ್ಮನಲ್ಲಿ ನಂಬಿಕೆಡು ಅನ್ನುತ್ತಾರೆ. and be my witness. ನನಗೆ ಸಾಕ್ಷಿಯಾಗಿರು ಅನ್ನುತ್ತಾರೆ. You are on that journey, my friend. ನೀವು ಕೂಡ ಪ್ರಯಾಣದಲ್ಲಿದ್ದೀರಿ ನನ್ನ ಸ್ನೇಹಿತರೆ. Tonight God calls you also. ದೇವರು ನಿಮ್ಮನ್ನು ಕೂಡ ಕರೆಯುತ್ತಾ ಇದ್ದಾರೆ. He will fill you with His mighty Spirit, ಆತನು ತನ್ನ ಬಲವುಳ್ಳ ಆತ್ಮನಿಂದ ನಿಮ್ಮನ್ನು ತುಂಬಿಸುತ್ತಾನೆ. and you will be full of the presence of ನೀವು God, ದೇವರ ಪ್ರಸನ್ನತೆಯಿಂದ ತುಂಬಿದವರಾಗಿರ್ತೀರಿ. that all the sick will be healed, ಮತ್ತು ಎಲ್ಲಾ ರೋಗಿಗಳು ವಾಸಿಯಾಗುತ್ತಾರೆ. that everyone who are near you will be touched and delivered by the ಮತ್ತು Lord. ನಿಮ್ಮ ಹತ್ತಿರದಲ್ಲಿರುವಂತವರು ಯಾರೇ ಆಗಲಿ ನಿಮ್ಮನ್ನು ಮುಟ್ಟುವಾಗ ಕರ್ತನಿಂದ ಬಿಡುಗಡೆ ಹೊಂದುತ್ತಾರೆ. Don't doubt yourself. ನಿಮ್ಮಲ್ಲಿ ಸಂದೇಹ ಇಟ್ಕೊಳ್ಬೇಡಿ. Don't doubt this word that is coming straight to ನಿಮಗೆ you. ನೇರವಾಗಿ ಬರುವ ಈ ವಾಕ್ಯದಲ್ಲಿ ಕೂಡ ಸಂದೇಹ ಬಿಡಬೇಡಿ. Say, thank you, Lord, for choosing me, ನನ್ನನ್ನು ಆರಿಸಿಕೊಂಡಿದ್ದಕ್ಕಾಗಿ ವಂದನೆ ದೇವರೇ ಎಂದು ಹೇಳಿ. for making me a witness of your ನಿನ್ನ power. ಬಲದ ಸಾಕ್ಷಿಯನ್ನಾಗಿ ಮಾಡಿದ್ದಕ್ಕಾಗಿ ವಂದನೆ ಎಂದು ಹೇಳಿ. Yes, in order to receive this gift, ನೀವು ಈ ವರ ಹೊಂದಿಕೊಳ್ಳಬೇಕಾದರೆ firstly we should be in the Spirit always. ನಾವು ಯಾವಾಗಲೂ ಆತ್ಮನಲ್ಲಿ ಇದ್ದವರಾಗಿರಬೇಕು. Just keep the Holy Spirit with you. ಕೇವಲ ಪವಿತ್ರಾತ್ಮನನ್ನು ನಿಮ್ಮೊಂದಿಗೆ ಇಟ್ಕೊಳ್ಳಿ. Just keep bubbling in the Holy Spirit. ಪವಿತ್ರಾತ್ಮ ಭರಿತರಾಗಿರ್ರಿ. Ephesians 6:18 says, ಎಫೆಸ 6:18 ಹೇಳುತ್ತೆ, pray in the Spirit on all occasions, ಎಲ್ಲಾ ಸಂದರ್ಭದಲ್ಲಿ ಆತ್ಮದಲ್ಲಿ ಪ್ರಾರ್ಥಿಸಿರಿ. with all kinds of prayers and requests. ಎಲ್ಲಾ ವಿಧವಾದ ಪ್ರಾರ್ಥನೆ ಮನವಿಗಳನ್ನು ಸಲ್ಲಿಸಿರಿ. And with this in mind, be alert and always keep on praying for all of God's people. ಮತ್ತು ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಎಲ್ಲಾ ದೇವ ಜನರಿಗೋಸ್ಕರ ಪ್ರಾರ್ಥಿಸುವುದರಲ್ಲಿ ಎಚ್ಚರವಾಗಿರಿ. Keep on praying in the Spirit. ಆತ್ಮದಲ್ಲಿ ಪ್ರಾರ್ಥಿಸುವವರಾಗಿರಿ. Keep being alert in the Spirit. ಆತ್ಮದಲ್ಲಿ ಎಚ್ಚರವುಳ್ಳವರಾಗಿರಿ.
Don't sleep and go to desiring biryani, ನಿದ್ರೆ ಮಾಡುವವರಾಗಿ ಬಿರಿಯಾನಿ ಆಸೆ ಉಳ್ಳವರಾಗಿರಬೇಡಿ. desiring the things of the world. ಲೌಕಿಕ ಆಸೆ ಉಳ್ಳವರಾಗಿರಬೇಡಿ. Never get distracted. ಎಂದಿಗೂ ಅಡಚಣೆಗೊಳಗಾಗಬೇಡಿ. Just keep on rejoicing in the Spirit. ಸುಮ್ಮನೆ ಆತ್ಮನಲ್ಲಿ ಆನಂದಿಸುವವರಾಗಿರಿ. Keep on asking the Holy Spirit what to do. ಪವಿತ್ರಾತ್ಮನಿಗೆ ಏನ್ ಮಾಡಬೇಕೆಂದು ಕೇಳುತ್ತಾ ಇರ್ರಿ. Keep on talking to Him. ಯಾವಾಗಲೂ ಆತನಿಗೆ ಮಾತಾಡುತ್ತಾ ಇರ್ರಿ. Keep on remembering the word that the Holy Spirit brought to you in the morning through the Bible. ಬೆಳಗ್ಗೆ ಸತ್ಯವೇದದಿಂದ ಪವಿತ್ರಾತ್ಮನು ನುಡಿದ ವಾಕ್ಯವನ್ನು ಜ್ಞಾಪಕ ಮಾಡಿಕೊಳ್ತಾ ಇರ್ರಿ. As Daniel meditated on it 3 times a day, keep on saying that word. ದಾನಿಯೇಲನು ದಿನಕ್ಕೆ 3 ಆವರ್ತಿ ಧ್ಯಾನಿಸಿದಂತೆ ಆ ವಾಕ್ಯವನ್ನು ಹೇಳುತ್ತಾ ಇರ್ರಿ. That word is the blessing for you every day. ದೇವರ ವಾಕ್ಯ ಪ್ರತಿದಿನ ನಿಮಗೆ ಆಶೀರ್ವಾದದಾಯಕವಾಗಿದೆ. I see some people who are always rejoicing. ಕೆಲವರು ಯಾವಾಗಲೂ ಸಂತೋಷವಾಗಿರುವುದನ್ನು ನಾನು ಕಾಣ್ತೇನೆ. There's a pastor who traveled with us for a ministry trip. ಒಬ್ಬ ಸಭಾಪಾಲಕರಿದ್ರು, ನಮ್ಮೊಂದಿಗೆ ಒಂದು ಸೇವೆಯ ಪ್ರಯಾಣ ಮಾಡಿದ್ರು. While we were eating, ನಾವು ಒಂದು ಸ್ಥಳದಲ್ಲಿ ಊಟ ಮಾಡುವಾಗ, while we were going to just a vacation spot after the meeting, ಊಟದ ನಂತರ ಅಲ್ಲಿನ ಪ್ರಮುಖ ಸ್ಥಳ ನೋಡಲು ಹೋಗುವಾಗ, while we were traveling in the car, ಕಾರಲ್ಲಿ ಪ್ರಯಾಣ ಮಾಡ್ತಿದ್ದೆವು. while we were going for the meeting, ಊಟಕ್ಕಾಗಿ ನಾವು ಹೋಗುವಾಗ everywhere he would keep on saying praise the Lord, praise the Lord. ಎಲ್ಲಾ ವೇಳೆಯಲ್ಲಿ ಅವರು ದೇವರಿಗೆ ಸ್ತೋತ್ರ, ದೇವರಿಗೆ ಸ್ತೋತ್ರ ಅನ್ನುತ್ತಾ ಇದ್ರು. He will keep on singing songs of praise to the Lord. ದೇವರಿಗೆ ಸ್ತುತಿಗೀತೆಗಳನ್ನು ಯಾವಾಗಲೂ ಹಾಡ್ತಾ ಇದ್ರು. Always enjoying Jesus. ಯಾವಾಗಲೂ ಯೇಸುವನ್ನು ಆನಂದಿಸುತ್ತಾ ಇದ್ರು. Yes, that's all you need to do. ಹೌದು, ನೀವು ಕೂಡ ಮಾಡಬೇಕಾದದ್ದು ಅದೇ. Keep on talking to him. ಆತನಿಗೆ ಮಾತಾಡುತ್ತಾ ಇರಿ. Sharing your heart with him. ಹೃದಯ ಆತನೊಂದಿಗೆ ಹಂಚಿಕೊಳ್ಳಿ. And believing in his word and saying it. ಆತನ ವಾಕ್ಯದಲ್ಲಿ ನಂಬಿಕೆ ಇಟ್ಟು ಅದನ್ನು ಉಚ್ಚರಿಸುತ್ತಾ ಇರಿ. Praising him whenever he does a good thing to you. ಆತನು ಮಾಡಿದ ಒಳ್ಳೆಯದಕ್ಕಾಗಿ ಆತನನ್ನು ಸ್ತುತಿಸಿ. That is how you enjoy the friendship with Jesus. ಆ ರೀತಿಯಾಗಿ ಯೇಸುವಿನ ಸ್ನೇಹ ನೀವು ಅನುಭವಿಸುತ್ತೀರಿ. And you will be full of God's presence. ದೇವರ ಪ್ರಸನ್ನತೆಯಿಂದ ತುಂಬಿದವರಾಗಿರ್ತೀರಿ. And his mighty power will be shown through you. ದೇವರ ಬಲವಾದ ಶಕ್ತಿ ನಿಮ್ಮ ಮುಖಾಂತರ ತೋರಿಸಲ್ಪಡುತ್ತೆ. When we walk on the street, ನಾವು ರಸ್ತೆಯಲ್ಲಿ ನಡೆಯುವಾಗ, should not the people who don't know God look back at us? ದೇವರನ್ನು ಅರಿಯದೇ ಇರುವವರು ನಮ್ಮನ್ನು ದೃಷ್ಟಿಸಿ ನೋಡಬಾರದು? Shouldn't they take notice of some great power that is walking in their midst? ಅವರ ಮಧ್ಯೆ ದೇವರ ದೊಡ್ಡ ಬಲ ಚಲಿಸುತ್ತಿದೆ ಎಂದು ಅವರು ಗಮನಿಸಬಾರದು? Not only that, but Peter, when he walked, brought miracles itself on all the people. ಅಷ್ಟೇ ಅಲ್ಲ, ಪೇತ್ರ ನಡೆದಾಗ ಎಲ್ಲಾ ಜನರಿಗಾಗಿ ಮಹತ್ ಕಾರ್ಯವನ್ನು ಉಂಟು ಮಾಡಿದ. How much we should be filled with the presence. ಇನ್ನೆಷ್ಟು ಹೆಚ್ಚಾಗಿ ನಾವು ದೇವರ ಪ್ರಸನ್ನತೆಯಿಂದ ತುಂಬಿದವರಾಗಿರಬೇಕು. How much we need the power of God in us. ನಮ್ಮೊಳಗೆ ದೇವರ ಬಲ ಇನ್ನೂ ಎಷ್ಟು ಹೆಚ್ಚಾಗಿರಬೇಕು ನೋಡಿ. That is being the child of God. ಅದೇ ದೇವರ ಮಗು ಆಗಿರುವಂತದ್ದಾಗಿದೆ. Showing Jesus in this ಈ world. ಲೋಕದಲ್ಲಿ ಯೇಸುವನ್ನು ತೋರಿಸಿಕೊಡುವಂತದ್ದಾಗಿದೆ. Showing his power to the world. ಆತನ ಬಲ ಲೋಕಕ್ಕೆ ತೋರಿಸುವಂತದ್ದಾಗಿದೆ. We don't know when someone will be in need and coming to us. ಮತ್ತು ಯಾರು ಯಾವ ಅಗತ್ಯತೆಯಲ್ಲಿದ್ದು ನಮ್ಮ ಬಳಿಗೆ ಬರ್ತಾರೆಂದು ಗೊತ್ತಿಲ್ಲ. We can't say, wait please, I'll go and pray in the room for 5 minutes and come. ನಾನು 5 ನಿಮಿಷ ಪ್ರಾರ್ಥನೆ ಮಾಡಿ ಬಂದು ನಿಮಗೋಸ್ಕರ ಪ್ರಾರ್ಥಿಸ್ತೇನೆ ಎಂದು ಹೇಳಲಿಕ್ಕಾಗಲ್ಲ. I'm not ready, please wait. ನಾನು ಇನ್ನೂ ಸಿದ್ಧವಾಗಿಲ್ಲ, ಕಾದಿರಿ ಎಂದು ಹೇಳಲಿಕ್ಕಾಗಲ್ಲ. One time my dad was late and he was rushing in the car. ಒಂದು ದಿನ ನನ್ನ ತಂದೆ ಹೊರಗೆ ಹೋಗಬೇಕಾದಾಗ ಕಾರ್ ತಗೊಂಡು ಬೇಗ ಹೊರಡುತ್ತಾರೆ. And he was driving. ಅವರು ಡ್ರೈವ್ ಮಾಡ್ತಾ ಇದ್ರು. Fully tensed. ಬಹಳ ಚಿಂತಾಜನಕರಾಗಿದ್ರು. And suddenly a cyclist came in the middle of the road and he was whistling and just going slowly in the cycle. ಮತ್ತು ಒಬ್ಬ ವ್ಯಕ್ತಿ ಸೈಕಲ್ ಓಡಿಸುತ್ತಾ ರಸ್ತೆಯ ಮಧ್ಯದಲ್ಲಿ ಸೀಟಿ ಹೊಡೆಯುತ್ತಾ ಆರಾಮಾಗಿ ನಿಧಾನವಾಗಿ ಹೋಗ್ತಾ ಇರ್ತಾನೆ. He was in a different happy world. ಅವನು ತನ್ನದೇ ಆದ ಸಂತೋಷದ ಲೋಕದಲ್ಲಿದ್ದ. My dad got furious ನಮ್ಮ ತಂದೆಗೆ ಬಹಳ ಚಿಂತೆ ಆಯಿತು in his young days. ಅವರ ಒಂದು ಯೌವನ ದಿನಮಾನಗಳಲ್ಲಿ. And a signal came and it turned red. ಮತ್ತು ರೋಡ್ ಸಿಗ್ನಲ್ ಕೆಂಪು ಬಣ್ಣಕ್ಕೆ ಬಂದಿತ್ತು. And he got near the cycle man. ಮತ್ತು ಅವರು ಸೈಕಲ್ ವ್ಯಕ್ತಿಯ ಬಳಿಗೆ ಹೋಗ್ತಾರೆ. And he opened the window. ತಮ್ಮ ಕಾರ್ ವಿಂಡೋ ಕೆಳಗೆ ಮಾಡ್ತಾರೆ. And he said, thank God for this opportunity. ಒಂದನೇ ದೇವರೇ, ಈ ಅವಕಾಶಕ್ಕಾಗಿ ಅನ್ನುತ್ತಾರೆ. Let me blast this fellow today. ವ್ಯಕ್ತಿಗೆ ಸರಿಯಾಗಿ ಬೈಯೋಣ ಅಂದುಕೊಳ್ತಾರೆ. For blocking the entire road. ರಸ್ತೆ ಇಡೀ ನನ್ನನ್ನು ತಡೆ ಹಿಡಿದಿದ್ದಕ್ಕಾಗಿ. And as he lowered his window, ಅವರು ತಮ್ಮ ಕಿಟಕಿಯನ್ನು ಕೆಳಗಿಳಿಸಿದಾಗ that man suddenly put his head through the window. ಮುಖ ಕಿಟಕಿಯಿಂದ ಹೊರಗೆ ಹಾಕಿ ನೋಡಿದಾಗ, Brother, I saw you. Is that you, brother Paul Dinakaran? ಬ್ರದರ್ ಪಾಲ್ ದಿನಕರನ್, ಅದು ನೀವಾಗಿದ್ದೀರಾ? Please pray for me. ದಯವಿಟ್ಟು ನನಗಾಗಿ ಪ್ರಾರ್ಥಿಸುವಿರಾ ಅಂದ. What words will come out of the mouth to pray for? ಆ ಸಮಯದಲ್ಲಿ ಪ್ರಾರ್ಥನೆ ಮಾಡಲು ಎಂತಹ ಮಾತು ಬರ್ತವೆ ಹೇಳಿ. The real test is in the road. ನಿಜವಾದ ಪರೀಕ್ಷೆ ಆ ರಸ್ತೆಯ ಮೇಲೆ ಜರುಗುತ್ತಾ ಇತ್ತು.
Real test comes when we're driving. ಡ್ರೈವ್ ಮಾಡುವಾಗ ನಿಜವಾದ ಪರೀಕ್ಷೆ ಜರುಗಿತು. I don't know what beautiful words we have all spoken in the road. ನನಗೆ ಗೊತ್ತಿಲ್ಲ ಈ ರಸ್ತೆ ಮೇಲೆ ಹೋಗುವಾಗ ಎಷ್ಟು ಒಳ್ಳೆ ಮಾತುಗಳನ್ನು ಆಡಿದ್ದೇವೆಂದು. My dad first prayed for himself. ಮೊದಲು ನನ್ನ ತಂದೆ ತಮಗೋಸ್ಕರ ಪ್ರಾರ್ಥನೆ ಮಾಡಿಕೊಂಡ್ರು. Forgive me, Lord. ಅವರು ಹೇಳ್ತಾರೆ, ಕ್ಷಮಿಸು ದೇವರೇ, Make me worthy to pray for him. ಇವನಿಗಾಗಿ ಪ್ರಾರ್ಥಿಸಲು ನನಗೆ ಯೋಗ್ಯನಾಗಿ ಮಾಡು ಅನ್ನುತ್ತಾರೆ. And he prayed and went. ಅವರು ಪ್ರಾರ್ಥಿಸಿ ಹೋಗ್ತಾರೆ. Yes, my friends. ಹೌದು ನನ್ನ ಸ್ನೇಹಿತರೆ, Be alert at all times. ಎಲ್ಲಾ ವೇಳೆಯಲ್ಲಿ ಎಚ್ಚರಿಕೆ ಉಳ್ಳವರಾಗಿರಿ. Be in the spirit at all times. ಎಲ್ಲಾ ವೇಳೆಯಲ್ಲಿ ಆತ್ಮಭರಿತರಾಗಿರಿ. We have to bring a word to such people. ಅಂತಹ ಜನರಿಗೆ ನಾವು ದೇವರ ವಾಕ್ಯ ತರಬೇಕು. We have to be full of God's presence and His power to bring a miracle to anyone God sends. ದೇವರು ಕಳಿಸುವ ಯಾರಿಗೇ ಆಗಲಿ ಬಲವಾದ ಮಹತ್ ಕಾರ್ಯ ನಾವು ಜರುಗಿಸುವವರಾಗಿರಬೇಕು. God will see if you're ready for that. ಅದಕ್ಕಾಗಿ ನೀವು ಸಿದ್ಧರಾಗಿದ್ದೀರೋ ಇಲ್ಲ ಒಂದು ದೇವರು ನೋಡ್ತಾರೆ. Today let us commit ourselves with such a passion. ಈ ದಿನ ಅಂತಹ ಭಾರಕ್ಕಾಗಿ ನಮ್ಮನ್ನು ನಾವೇ ಸಮರ್ಪಣೆ ಮಾಡಿಕೊಳ್ಳೋಣ. And say, Lord, I am ready. ಮತ್ತು ದೇವರೇ, ನಾನು ಸಿದ್ಧನಾಗಿದ್ದೇನೆ ಎಂದು ಹೇಳೋಣ. And secondly, how does this gift operate in us? ಎರಡನೇದಾಗಿ ಈ ವರ ನಮ್ಮಲ್ಲಿ ಯಾವ ರೀತಿ ಕಾರ್ಯ ಮಾಡುತ್ತೆ? What do we need? ನಮಗೆ ಇನ್ನೇನು ಬೇಕು? Compassion. ಕರುಣೆ ಬೇಕು. Compassion is a key to bringing the miraculous power of God. ದೇವರು ಮಹತ್ ಕಾರ್ಯ ಮಾಡುವ ಶಕ್ತಿ ಕರತರುವ ಬೀಗದ ಕೈಯೇ ಈ ಕರುಣೆಯಾಗಿದೆ. Oh, it opens up the heart of God. ಇದು ದೇವರ ಹೃದಯ ತೆರೆಯುವಂತದಾಗಿದೆ. Matthew 14:14. ಮತ್ತಾಯ 14:14 ಹೇಳುತ್ತೆ, When Jesus saw the huge crowd before him. ಯೇಸು ದೊಡ್ಡ ಜನಸಮೂಹವನ್ನು ತನ್ನ ಮುಂದೆ ಕಂಡಾಗ, Oh, he had great compassion upon them and healed the sick. ಅವರನ್ನೆಲ್ಲ ಯೇಸು ಕನಿಕರಪಟ್ಟು ಎಲ್ಲಾ ರೋಗಗಳನ್ನು ವಾಸಿ ಮಾಡಿದರು. His heart was moved with compassion. ಆತನ ಹೃದಯ ಕರುಣೆಯಿಂದ ಚಲಿಸಿತು. Whenever I prepare for a meeting, ಯಾವುದೇ ಕೂಟಕ್ಕಾಗಿ ನಾನು ಸಿದ್ಧನಾಗುವಾಗ I won't receive any revelation of word or any revelation of what to pray for. ಯಾವುದೇ ದೇವರ ವಾಕ್ಯದ ಪ್ರಕಟಣೆ ಮತ್ತು ಪ್ರಾರ್ಥನೆಯ ಪ್ರಕಟಣೆ ಹೊಂದೋದಿಲ್ಲ. Because I'll be busy thinking all human thoughts. ಯಾಕೆಂದ್ರೆ ಮಾನವ ಆಲೋಚನೆಯಿಂದ ಯಾವಾಗ್ಲೂ ಯೋಚಿಸುವುದರಲ್ಲಿ ಕಾರ್ಯನಿರತನಾಗಿರ್ತೇನೆ. Sam's thoughts will all be for what can I get for myself. ಸ್ಯಾಮ್ ಆದ ನನ್ನ ಆಲೋಚನೆ ನಾನು ಯಾವಾಗ್ಲೂ ಏನ್ ಪಡೆದುಕೊಳ್ಳುತ್ತೇನೆ ಅನ್ನೋದ್ರ ಮೇಲೆ ಇರುತ್ತೆ. Our thoughts will be only selfish thoughts. ನಮ್ಮ ಯೋಚನೆಗಳು ಸ್ವಾರ್ಥತೆಯ ಯೋಚನೆಗಳಾಗಿರ್ತವೆ. We won't care for anybody. ನಾವು ಬೇರೆಯವ್ರ ಬಗ್ಗೆ ಚಿಂತಿಸಲ್ಲ. And so, unless God opens my heart and shows the need of the people, ದೇವರು ನನ್ನ ಹೃದಯವನ್ನು ತೆರೆದು ಜನರ ಅಗತ್ಯತೆಯನ್ನು ತೋರಿಸಿದ ಹೊರತು, unless He shows me what He feels for the people, ಜನರಿಗೆ ಆತನು ಯಾವ ರೀತಿ ಮನೋಭಾವನೆ ಉಳ್ಳವನಾಗಿದ್ದಾನೆಂದು ತೋರಿಸಿದ ಹೊರತು, unless I receive God's compassion in me, ನನ್ನಲ್ಲಿ ದೇವರ ಕರುಣೆ ನಾನು ಹೊಂದಿಕೊಂಡ ಹೊರತು, seeing the need for the people, ಜನರ ಅಗತ್ಯತೆಯನ್ನು ನಾನು ಕಂಡ ಹೊರತು, I won't get any revelations. ನಾನು ಯಾವ ಪ್ರಕಟಣೆಯನ್ನು ಹೊಂದಿಕೊಳ್ಳೋದಿಲ್ಲ. What can we speak without knowing the heart of God for the people? ಜನರಿಗೋಸ್ಕರ ಇರುವ ದೇವರ ಹೃದಯ ಬಡಿತ ಏನೆಂದು ತಿಳಿದುಕೊಳ್ಳಲಾರದೆ ಏನ್ ಮಾತಾಡ್ಲಿಕ್ಕಾಗತ್ತೆ ಹೇಳಿ? He shows me how He is moved for the people who I'm going to talk to. ಮತ್ತು ನಾನು ಮಾತಾಡ್ಲಿಕ್ಕೆ ಇರುವ ಜನರ ವಿಷಯದಲ್ಲಿ ಆತನು ಹೇಗೆ ಚಲಿಸುವವನಾಗಿದ್ದಾನೆಂದು ಆತನು ತೋರಿಸುತ್ತಾನೆ. He shows me why I have come to that place, why He has brought me to that place. ಯಾಕೆ ದೇವರು ನನ್ನನ್ನು ಆ ಸ್ಥಳಕ್ಕೆ ತಂದಿದ್ದಾರೆ ಎಂದು ಆತನು ನನಗೆ ತೋರಿಸುತ್ತಾನೆ. Sam, I have brought you for this reason. ಸ್ಯಾಮ್, ನಿನ್ನನ್ನು ನಾನು ಈ ಕಾರಣಕ್ಕಾಗಿ ತಂದಿದ್ದೇನೆ ಎಂದು ಹೇಳುತ್ತಾರೆ. I want to do this for my children. ನನ್ನ ಮಕ್ಕಳಿಗೆ ನಾನು ಇದನ್ನು ಮಾಡಲು ಇಚ್ಛಿಸುತ್ತೇನೆ ಅನ್ನುತ್ತಾರೆ. Look at their suffering. ಯಾಕೆಂದರೆ ಅವರು ಶ್ರಮೆ ಪಡ್ತಿದ್ದಾರೆ. Look at how they are. ಅವರು ಹೇಗಿದ್ದಾರೆ ನೋಡು. This is my heart for them. ಅವರಿಗೋಸ್ಕರ ಇರುವ ನನ್ನ ಹೃದಯ ಮಡಿತ ಇದೇ ಆಗಿದೆ. My compassionate heart upon my people. ನನ್ನ ಜನರ ಮೇಲೆ ನನ್ನ ಕರುಣೆಯ ಹೃದಯ ಇದಾಗಿದೆ. And when I stand up and speak that word and pray, ಮತ್ತು ಯಾವಾಗ ನಿಂತು ಆ ವಾಕ್ಯವನ್ನು ನುಡಿದು ಅವರಿಗಾಗಿ ನಾನು ಪ್ರಾರ್ಥಿಸುತ್ತೇನೋ, God fills me with compassion for His people. ನನ್ನ ಜನರಿಗೋಸ್ಕರ ದೇವರು ನನ್ನನ್ನು ಕರುಣೆಯಿಂದ ತುಂಬಿಸುತ್ತಾರೆ. And I am able to feel His love. ಆತನ ಪ್ರೀತಿಯನ್ನು ನಾನು ಅನುಭವಿಸಲು ಆರಂಭಿಸುತ್ತೇನೆ. As I pray, being moved with that love, ಆ ಪ್ರೀತಿಯಿಂದ ಚಲಿಸಿದವನಾಗಿ ಪ್ರಾರ್ಥಿಸುವಾಗ God performs miracles. ದೇವರು ಮಹತ್ ಕಾರ್ಯ ಮಾಡುತ್ತಾರೆ. God goes and heals the people. ದೇವರು ಜನರನ್ನು ವಾಸಿ ಮಾಡ್ತಾರೆ. God delivers them. ದೇವರೇ ಅವರನ್ನು ಬಿಡಿಸುತ್ತಾರೆ. Compassion brings the miracle working power of God. ಕರುಣೆಯು ದೇವರ ಮಹತ್ ಕಾರ್ಯ ಮಾಡುವ ಶಕ್ತಿಯನ್ನು ತರತರುತ್ತೆ. Yes, my friends, God will give it to us. ಹೌದು ನನ್ನ ಸ್ನೇಹಿತರೆ, ದೇವರು ನಮಗೆ ಅದನ್ನು ಕೊಡುವಂತವರಾಗಿದ್ದಾರೆ. He fills our heart. ಆತನು ನಮ್ಮ ಹೃದಯ ಕರುಣೆಯಿಂದ ತುಂಬಿಸುತ್ತಾನೆ. And that's how we see in the ministry
children being conceived in the womb right within the next month. ಅಂತಹ ಅದ್ಭುತ ನಾವು ಸೇವೆಯಲ್ಲಿ ಕಂಡಿದ್ದೇವೆ. ಮಕ್ಕಳಿಲ್ಲದವರಿಗೆ ಮುಂದಿನ ತಿಂಗಳಲ್ಲಿಯೇ ಗರ್ಭ ಧರಿಸಿದ್ರು. Jobs awaiting the people as they go back that Monday itself. ಸೋಮವಾರ ಅವ್ರು ಹೋಗುವಾಗ ಉದ್ಯೋಗ ಅವರಿಗೋಸ್ಕರ ಕಾದುಕೊಂಡಿತ್ತು. Tumors disappearing right before our eyes. ಗಡ್ಡೆಗಳು ನಮ್ಮ ಕಣ್ಮುಂದೆಯೇ ಕರಗಿ ಹೋಗ್ತಾ ಇದ್ವು. People throwing away their evil habits. ಜನರು ತಮ್ಮ ಕೆಟ್ಟ ಚಟಗಳನ್ನು ಬಿಟ್ಟು ಬಿಡುತ್ತಾ ಇದ್ರು. People throwing away their stretchers and running on stage. ಜನರು ತಮ್ಮ ಸ್ಟ್ರೆಚರ್ಸ್ ಗಳನ್ನು ಬಿಟ್ಟು ವೇದಿಕೆ ಮೇಲೆ ಓಡಾಡ್ತಾ ಇದ್ರು. People being delivered of the oppression of the devil. ದುರಾತ್ಮ ಒತ್ತಡದಿಂದ ಬಿಡುಗಡೆ ಹೊಂದುತ್ತಾ ಇದ್ರು. As we pray with compassion, ಕರುಣೆಯಿಂದ ನಾವು ಪ್ರಾರ್ಥಿಸುವಾಗ, as we speak with compassion, ನಾವು ಕರುಣೆಯಿಂದ ಮಾತಾಡುವಾಗ the power of God moves on the people. ದೇವರ ಬಲ ಜನರ ಮೇಲೆ ಚಲಿಸುತ್ತಾ ಇತ್ತು. This unlocks the gift of working miracles. ಮಹತ್ ಕಾರ್ಯ ಮಾಡುವ ಶಕ್ತಿಯನ್ನು ಅದು ಬಿಡುಗಡೆ ಮಾಡುತ್ತೆ. I know many of you have suffered in your life. ನನಗೆ ಗೊತ್ತು, ನಿಮ್ಮಲ್ಲಿ ಅನೇಕರು ನಿಮ್ಮ ಜೀವಿತದಲ್ಲಿ ಬಹಳ ಕಷ್ಟಪಟ್ಟಿದ್ದೀರಿ. You have suffered in your body, ನಿಮ್ಮ ದೇಹದಲ್ಲಿ ಕಷ್ಟಪಟ್ಟಿದ್ದೀರಿ. not knowing the reason why it is happening. ಯಾಕೆ ಹಾಗೆ ಜರುಗುತ್ತಿದೆ ಎಂದು ಕಾರಣ ಗೊತ್ತಿಲ್ಲ. Your suffering is not in vain, my friends. ಆದರೆ ಆ ಕಷ್ಟ ವ್ಯರ್ಥವಾಗಿಲ್ಲ ನನ್ನ ಸ್ನೇಹಿತರೆ. I've seen my grandfather suffer with organ failure after organ failure. ನನ್ನ ತಾತನವರ ದೇಹದ ಅಂಗದ ಮೇಲೆ ಅಂಗ ಕೆಡುವುದರ ಮೂಲಕ ಅವರು ಕಷ್ಟಪಡುವುದನ್ನು ಕಂಡಿದ್ದೇನೆ. At the brink of death, ಮರಣ ಹೊಂದುವಷ್ಟು ಕಷ್ಟಪಟ್ಟರು. not knowing if he's going to live. ಅವರು ಜೀವಿಸುತ್ತೇವೆ ಎಂಬುದಾಗಿ ಕೂಡ ಗೊತ್ತಿರಲಿಲ್ಲ. And God has spoken to him. ಆಗ ದೇವರು ಅವರೊಂದಿಗೆ ಮಾತಾಡಿದ್ರು. ದಿನಕರನ್, I know you have gone through great suffering. ನನಗೆ ಗೊತ್ತು ನೀನು ಬಹಳ ಕಷ್ಟ ಹಾದು ಹೋಗಿದ್ದಿ ಎಂದು. But you have gone through this path ಆದರೆ ಈ ದಾರಿ ನೀನು ಹಾದು ಹೋಗಿದ್ದು so that you will not condemn the people that you're a sinner. ಜನರಿಗೆ ನೀವು ಪಾಪಿಗಳು ಎಂದು ಖಂಡಿಸಬಾರದೆನ್ನುವುದಕ್ಕಾಗಿಯೇ. But your heart will be filled with compassion to cry for them, looking at the suffering and feeling their suffering. ಆದರೆ ಜನರು ಕಷ್ಟ ನೋವು ಹಾದು ಹೋಗುವಾಗ ಅದನ್ನು ನೀನು ಅನುಭವಿಸಿದನಾಗಿ ಅವರ ಪರವಾಗಿ ಕರುಣೆ ಉಳ್ಳವನಾಗಿರಬೇಕು. When you tell me, Lord, please take away this suffering. ಕರ್ತನೇ, ಕಷ್ಟ ನನ್ನಿಂದ ತೆಗೆದುಹಾಕು ಎಂದು ನೀನು ಹೇಳುವಾಗ, take away this pain. ಈ ನೋವು ತೆಗೆದುಹಾಕು, heal my brother. ನನ್ನ ಸಹೋದರನಿಗೆ ವಾಸಿ ಮಾಡು. My heart will be moved for them. ಎಂದು ಹೇಳುವಾಗ ಅವರಿಗಾಗಿ ನನ್ನ ಹೃದಯ ಕರಗುತ್ತೆ. And I, Jesus, will come and heal them. ಮತ್ತು ಯೇಸು ಎಂಬ ನಾನು ಬಂದು ಅವರಿಗೆ ವಾಸಿ ಮಾಡ್ತೇನೆ. I will do miracles for them. ಅವರಿಗೋಸ್ಕರ ನಾನೇ ಮಹತ್ ಕಾರ್ಯ ಮಾಡ್ತೇನೆ. Yes, a heart of love is what God is looking for. ಹೌದು, ಅಂತಹ ಪ್ರೀತಿಯ ಹೃದಯವನ್ನೇ ದೇವರು ಎದುರು ನೋಡ್ತಿದ್ದಾರೆ. I've seen my grandfather shed tears on the stage while he is praying for the people. ನನ್ನ ತಾತನವರು ಸ್ಟೇಜ್ ಮೇಲಿನಿಂದ ಜನರಿಗಾಗಿ ಪ್ರಾರ್ಥಿಸುವಾಗ ಕಣ್ಣೀರು ಸುರಿಸುವುದನ್ನು ನಾನು ಕಂಡಿದ್ದೇನೆ. My father cries and prays, not looking at the time, waiting and waiting and waiting till the last person. ನನ್ನ ತಂದೆಯವರು ಕೂಡ ಸಮಯ ನೋಡಲಾರದೆ ಕಾದುಕೊಂಡವರಾಗಿ ಕೊನೆ ವ್ಯಕ್ತಿಗೋಸ್ಕರವೂ ಕೂಡ ಕಣ್ಣೀರಿನಿಂದ ಪ್ರಾರ್ಥಿಸ್ತಾರೆ. Because of compassion. ಆ ಕರುಣೆಯ ನಿಮಿತ್ತವೇ God is giving us a compassionate heart today. ಈ ದಿನ ದೇವರು ನಮಗೂ ಕೂಡ ಕರುಣೆಯ ಹೃದಯ ಕೊಡುತ್ತಿದ್ದಾರೆ. Not to live for a blessing for us, ನಮ್ಮ ಆಶೀರ್ವಾದಕ್ಕೋಸ್ಕರ ಜೀವಿಸುವುದಕ್ಕಾಗಿ ಅಲ್ಲ, but to cry and receive a miracle for someone. ಆದರೆ ಯಾರೋ ಒಬ್ಬರಿಗೋಸ್ಕರ ಮಹತ್ ಕಾರ್ಯಕ್ಕಾಗಿ ಪ್ರಾರ್ಥಿಸುವುದಕ್ಕೋಸ್ಕರ, make them see the power of God. ಇತರರು ದೇವರ ಬಲ ನೋಡುವಂತೆ ಮಾಡುವುದಕ್ಕೋಸ್ಕರ, and praise God. ದೇವರನ್ನು ಸ್ತುತಿಸುವುದಕ್ಕೋಸ್ಕರ. You will be the one, my friend. ಅಂತಹ ವ್ಯಕ್ತಿ ನೀವೇ ಆಗಿರುತ್ತೀರಿ ನನ್ನ ಸ್ನೇಹಿತರೆ. He will do it through you too. ಆತನು ನಿಮ್ಮ ಮುಖಾಂತರವೂ ಕೂಡ ಹಾಗೆ ಮಾಡುತ್ತಾನೆ. Today, ask for this gift of working miracles. ಈ ದಿನ ಮಹತ್ ಕಾರ್ಯ ಮಾಡುವ ಈ ವರವನ್ನು ದೇವರಿಗೆ ಬೇಡಿಕೊಳ್ಳಿರಿ. Loving Lord Jesus. ಪ್ರೀತಿಯುಳ್ಳ ಕರ್ತನಾದ ಯೇಸುವೇ, Loving Lord Jesus. ಪ್ರೀತಿಯುಳ್ಳ ಕರ್ತನಾದ ಯೇಸುವೇ, We humbly submit our heart, Lord. ಪೂರ್ಣ ದೀನತೆಯೊಂದಿಗೆ ನಮ್ಮ ಹೃದಯ ಒಪ್ಪಿಸಿಕೊಡುತ್ತೇವೆ. Place this gift of working miracles in each one of us. ನಮ್ಮ ಪ್ರತಿಯೊಬ್ಬೊಬ್ಬರಲ್ಲಿ ಮಹತ್ ಕಾರ್ಯ ಮಾಡುವ ಈ ವರವನ್ನು ಒದಗಿಸಿಕೊಡಿರಿ. Give us a heart which always trusts in you. ನಿನ್ನಲ್ಲಿ ಯಾವಾಗಲೂ ಭರವಸೆ ಬಿಡುವಂತಹ ಹೃದಯ ನಮಗೆ ಕೊಡಿರಿ. That you have chosen us and called us. ಯಾಕಂದರೆ ನೀವೇ ನಮ್ಮನ್ನು ಆರಿಸಿಕೊಂಡು ಕರೆದಿದ್ದೀರಿ. To be witnesses of your power. ನಿಮ್ಮ ಬಲದ ಸಾಕ್ಷಿಗಳಾಗಿರುವುದಕ್ಕೋಸ್ಕರ We believe, Lord. ನಾವು ನಂಬುತ್ತೇವೆ ಕರ್ತನೇ. And we want to show this world who Jesus is. ಮತ್ತು ಈ ಲೋಕಕ್ಕೆ ಯೇಸು ಯಾರಾಗಿದ್ದಾರೆಂದು ತೋರಿಸಲು ಬಯಸುತ್ತೇವೆ. We want to show this world, ಈ Lord. ಲೋಕಕ್ಕೆ ನಾವು ತೋರಿಸಲು ಬಯಸುತ್ತೇವೆ ದೇವರೇ. Oh Lord. ಓ ಕರ್ತನೇ, Use us. ನಮ್ಮನ್ನು ಉಪಯೋಗಿಸು. We are simple people. ನಾವು ಸರಳ ಜನರಾಗಿದ್ದೇವೆ. Use us for your glory, ನಿಮ್ಮ Lord. ಮಹಿಮೆಗಾಗಿ ಉಪಯೋಗಿಸಿ. Shall we just say thank you, Jesus?
ಯೇಸುವೆ, ನಿಮ್ಮನ್ನು We ವಂದಿಸುತ್ತೇವೆ, glorify you, Lord. ನಿಮ್ಮನ್ನು ಮಹಿಮೆ ಪಡಿಸುತ್ತೇವೆ. Help us live with you. ನಿಮ್ಮೊಂದಿಗೆ ಜೀವಿಸುವಂತೆ ನಮಗೆ ಸಹಾಯ ಮಾಡಿರಿ. In Jesus' name, ಯೇಸುವಿನ ನಾಮದಲ್ಲಿ amen.